ನಮಸ್ಕಾರ ಸ್ನೇಹಿತರೆ. ತಿರುಪತಿ ತಿಮ್ಮಪ್ಪನ ದಯೆಯಿಂದ ನಮ್ಮ ಬದುಕು ಬಂಗಾರವಾಯಿತು ಅಂತ ಹೇಳುವ ಅಸಂಖ್ಯಾತ ಜನರನ್ನ ನಾವು ಕೇಳಿರ್ತೀವಿ, ಹಾಗೆ ನೋಡಿರ್ತೀವಿ. ಅದೇ ರೀತಿ ನಮ್ಮ ಅದೃಷ್ಟನೇ ಸರಿ ಇಲ್ಲ, ಭಗವಂತ ನಮ್ಮ ಮೇಲೆ ಯಾವಾಗ ಕರುಣೆ ತೋರಿಸ್ತಾನೋ ಗೊತ್ತಿಲ್ಲ, ಇನ್ನೂ ಎಷ್ಟು ಕಷ್ಟ ಅನುಭವಿಸಬೇಕೋ ಏನೋ, ಎಷ್ಟು ಸಲ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದರೂ ನಮ್ಮ ಕಷ್ಟಗಳೇ ಪರಿಹಾರವಾಗುತ್ತಿಲ್ಲವಲ್ಲ ಅನ್ನೋರು ಕೂಡ ಇದ್ದಾರೆ. ಆದರೆ ನಿಮಗಿದು ಗೊತ್ತಿರಲಿ, ತಿಮ್ಮಪ್ಪನ ಕ್ಷೇತ್ರಗಳಂತಹ ಸ್ಥಳಗಳಿಗೆ ತೀರ್ಥಯಾತ್ರೆಗೆ ಹೋದಾಗ ಕೆಲವು ವಿಚಾರಗಳನ್ನ ನೆನಪಿಟ್ಟುಕೊಳ್ಳಬೇಕು. ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು ಅನ್ನೋ ವಿಶೇಷವಾದ ನಿಯಮಗಳಿರ್ತಾವೆ ಇಂತಹ ಶಕ್ತಿಯುತವಾದ ತೀರ್ಥಕ್ಷೇತ್ರಗಳಲ್ಲಿ. ಇದು ಗೊತ್ತಿಲ್ಲದೆ ನಾವು ಮಾಡುವ ಎಡವಟ್ಟುಗಳಿಂದಲೇ ತೀರ್ಥಯಾತ್ರೆಯ ಪುಣ್ಯ ಫಲ ನಮಗೆ ದಕ್ಕುವುದೇ ಇಲ್ಲ. ಇದು ತಿಮ್ಮಪ್ಪನ ತಪ್ಪ? ನೀವೇ ಹೇಳಿ. ಹಾಗಾಗಿ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆಂದು ಹೋದಾಗ ನೀವು ಮಾಡಲೇಬಾರದ 4 ತಪ್ಪುಗಳ ಕುರಿತು ನಾವು ನಿಮಗೆ ಮಾಹಿತಿ ಕೊಡ್ತೀವಿ ನೋಡಿ. ವಿಡಿಯೋ ನೋಡೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ, ತಿರುಮಲಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ಸೀದಾ ವೆಂಕಟೇಶ್ವರನ ದರ್ಶನವನ್ನ ಮಾಡಬಾರದು. ಪಟಪಟ ಅಂತ ಮೆಟ್ಟಿಲು ಹತ್ತೋ ಅಥವಾ ಸ್ಪೆಷಲ್ ದರ್ಶನದ ಟಿಕೆಟ್ ತಗೊಂಡು ಸೀದಾ ವೆಂಕಟೇಶ್ವರನ ಮುಂದೆ ನಿಂತು ಗೋವಿಂದ ಗೋವಿಂದ ಅಂದ್ರೆ ಏನೂ ಪ್ರಯೋಜನವಿಲ್ಲ. ಯಾಕಂದ್ರೆ ತಿರುಪತಿಗೆ ಹೋದವರು ವೆಂಕಟೇಶ್ವರ ಸ್ವಾಮಿಯ ಮುಂಚೆ ವರಾಹನಾಥ ಸ್ವಾಮಿಯ ದರ್ಶನವನ್ನ ಮಾಡಲೇಬೇಕು. ಇಲ್ಲ ಅಂದ್ರೆ ವೆಂಕಟೇಶ್ವರನ ದರ್ಶನದ ಫಲ ನಿಮಗೆ ಸಿಗುವುದಿಲ್ಲ. ಕಾರಣ, ವರಾಹನಾಥ ಸ್ವಾಮಿ ಮತ್ತು ವೆಂಕಟೇಶ್ವರ ಸ್ವಾಮಿ ನಡುವೆ ಆಗಿರುವ ಒಪ್ಪಂದ ತಿರುಮಲ ಕ್ಷೇತ್ರ ವೆಂಕಟೇಶ್ವರ ಸ್ವಾಮಿಯದ್ದಲ್ಲ, ಮೂಲತಃ ವರಾಹನಾಥ ಸ್ವಾಮಿಯದ್ದು. ವರಾಹನಾಥ ಸ್ವಾಮಿ ಅನುಮತಿ ಕೊಟ್ಟು ಜಾಗ ಕೊಟ್ಟಿದ್ದರಿಂದಲೇ ವೆಂಕಟೇಶ್ವರ ಸ್ವಾಮಿ ಇಲ್ಲಿ ನೆಲೆ ನಿಲ್ಲೋಕೆ ಸಾಧ್ಯವಾಯಿತು. ಇದಕ್ಕೆ ಪ್ರತಿಯಾಗಿ ವೆಂಕಟೇಶ್ವರ ವರಾಹನಾಥನಿಗೆ 3 ಮಾತುಗಳನ್ನ ಕೊಡ್ತಾನಂತೆ. ಈ ಕ್ಷೇತ್ರದಲ್ಲಿ ನಿನಗೆ ಮೊದಲ ಪೂಜೆ, ಮೊದಲ ನೈವೇದ್ಯ ಮತ್ತು ಭಕ್ತರಿಂದ ಮೊದಲ ದರ್ಶನ ಅಂತ ಈ ಕುರಿತು ಒಂದು ಒಪ್ಪಂದ ಪತ್ರವನ್ನು ಬರೆದು ಕೊಡ್ತಾನಂತೆ ವೆಂಕಟೇಶ್ವರ. ಈ ಪತ್ರ ಈಗಲೂ ಕೂಡ ಇದೆ. ಬೆಟ್ಟದ ಮೇಲಿರುವ TTD ಮ್ಯೂಸಿಯಂಗೆ ಹೋದ್ರೆ ಭಕ್ತರು ಈ ಒಪ್ಪಂದ ಪತ್ರವನ್ನು ನೋಡಬಹುದು. ಹೀಗಾಗಿ ತಿರುಪತಿಗೆ ಹೋಗುವ ಯಾರೇ ಆಗಲಿ ವೆಂಕಟೇಶ್ವರನಿಗೂ ಮುಂಚೆ ವರಾಹನಾಥ ಸ್ವಾಮಿಯ ದರ್ಶನ ಪಡೆದರಷ್ಟೇ ತೀರ್ಥಯಾತ್ರೆಯ ಫಲ ಸಿಗುವುದು. ವೆಂಕಟೇಶ್ವರ ಸ್ವಾಮಿ ಹೇಳಿರುವ ಈ 3 ಮಾತುಗಳಲ್ಲಿ 2ಅನ್ನಂತೂ ತಪ್ಪದೇ ಪಾಲಿಸಿಕೊಂಡು ಬರ್ತಿದ್ದಾರೆ ಅರ್ಚಕರು. ಮೊದಲನೇ ಪೂಜೆ ಮತ್ತು ಮೊದಲನೇ ನೈವೇದ್ಯ ವರಾಹನಾಥ ಸ್ವಾಮಿಗೆ ನಡೀತಾ ಇದೆ. ಆದರೆ ದರ್ಶನದ ವಿಚಾರದಲ್ಲಿ ಮಾತ್ರ ಇದು ಪಾಲನೆಯಾಗ್ತಿಲ್ಲ. ಕಾರಣ, ದರ್ಶನ ಮಾಡೋರು ಯಾರು? ನಾವು, ಅಂದರೆ ಭಕ್ತರು ತಾನೆ. 100ರಲ್ಲಿ 90 ಮಂದಿ ಇದನ್ನ ಪಾಲನೆ ಮಾಡದೆ ಸೀದಾ ಹೋಗಿ ತಿಮ್ಮಪ್ಪನ ಮುಂದೆ ಹೋಗಿ ನಿಲ್ತಾರೆ. ಕೆಲವರು ಇದನ್ನ ಕಂತೆ ಪುರಾಣ ಅಂತಲೂ ಕೂಡ ಹೇಳ್ತಾರೆ. ಆದರೆ ನೀವೇ ಒಂದು ಸಲ ಯೋಚನೆ ಮಾಡಿ ನೋಡಿ, ನಮ್ಮ ಕಷ್ಟಗಳನ್ನೆಲ್ಲ ನೋಡಿ ಪರಿಹಾರ ಮಾಡ್ತಾನೆ ಅಂತ ತಾನೇ ನೀವೆಲ್ಲ ತಿರುಪತಿ ತಿಮ್ಮಪ್ಪನ ಮುಂದೆ ಹೋಗಿ ನಿಲ್ಲೋದು. ಅವನು ಎಲ್ಲವನ್ನೂ ನೋಡ್ತಾನೆ ಅನ್ನೋ ನಂಬಿಕೆಯಿಂದ ತಾನೇ. ಹೀಗಿದ್ದ ಮೇಲೆ ಅದೇ ವೆಂಕಟೇಶ್ವರ ನೀವು ಮಾಡುವ ಈ ತಪ್ಪನ್ನು ನೋಡೋದಿಲ್ವಾ? ಸಾಕ್ಷಾತ್ ತಿಮ್ಮಪ್ಪನೇ ಈ ಮಾತನ್ನ ಹೇಳಿದ್ದಾನೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ವರಾಹ ದರ್ಶನಾರ್ಥ ಪೂರ್ವಂ ಶ್ರೀನಿವಾಸಂ ನಮೇನ ಚ ದರ್ಶನ ಪ್ರಾಗ್ ವರಾಹಸ್ಯ ಶ್ರೀನಿವಾಸೋ ನಾತೃಪ್ಯತಿ ಅಂತ ಹೇಳಿದ್ದಾನೆ ವೆಂಕಟೇಶ್ವರ. ಅಂದರೆ ನನ್ನ ದರ್ಶನಕ್ಕೂ ಮುನ್ನ ವರಾಹನಾಥ ಸ್ವಾಮಿ ದರ್ಶನ ಮಾಡದೇ ಇದ್ರೆ ನನಗೆ ಅಂತಹ ದರ್ಶನದಿಂದ ಯಾವುದೇ ರೀತಿಯಿಂದಲೂ ತೃಪ್ತಿಯಾಗೋದಿಲ್ಲ ಎಂದರ್ಥ. ಹೀಗಾಗಿ ಆ ಭಗವಂತ ಗೋವಿಂದ ಕೊಟ್ಟ ವಚನವನ್ನೇ ಪಾಲಿಸದ ಭಕ್ತರಿಗೆ ಏನು ತಾನೇ ಸಿಗೋದಕ್ಕೆ ಸಾಧ್ಯ ಹೇಳಿ? ಹಾಗಾದರೆ ವರಾಹನಾಥ ಸ್ವಾಮಿ ದರ್ಶನಕ್ಕೆ ಬರೀ ಜಾಗ ಕೊಟ್ಟಿದ್ದಷ್ಟೇ ಕಾರಣವಾ ಅಂತ ಅನಿಸಬಹುದು ಕೆಲವರಿಗೆ. ಆದರೆ ಖಂಡಿತ ಇಲ್ಲ ಸ್ನೇಹಿತರೆ. ಇದಕ್ಕೂ ಮೀರಿದ ಹಿನ್ನೆಲೆ ಇದೆ ಈ ದರ್ಶನಕ್ಕೆ. ವರಾಹನಾಥ ಸ್ವಾಮಿಯನ್ನ ತಮಿಳಿನಲ್ಲಿ ಜ್ಞಾನಪಿನಾರನ್ ಅಂತ ಕರೆಯುತ್ತಾರೆ. ಇದರ ಅರ್ಥ ಜ್ಞಾನ ನೀಡುವ ಜ್ಞಾನದಾತ ಅಂತ. ನಮ್ಮ ಆತ್ಮದಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅನ್ನೋ ದಿವ್ಯವಾದ ಸ್ಥಳ ಅಥವಾ ಅನುಭೂತಿಗಳಿವೆ. ವರಾಹನಾಥ ಸ್ವಾಮಿಯ ದರ್ಶನವನ್ನ ಮಾಡಿದಾಗ ನಮ್ಮ ಜೀವಾತ್ಮ ಜ್ಞಾನಮಯ ಕೋಶಕ್ಕೆ ಪ್ರವೇಶ ಮಾಡ್ತಾನೆ. ಇದಾದ ಬಳಿಕ ಬರೋ ಕೋಶವೇ ಆನಂದಮಯ ಕೋಶ. ಈ ಕೋಶದ ಒಡೆಯ ಯಾರು ಹೇಳಿ? ಆನಂದ ನಿಲಯದಲ್ಲಿ ನಿಂತಿರುವ ಆನಂದ ಸ್ವಾಮಿ ವೆಂಕಟೇಶ್ವರ. ಈ ವರಾಹನಾಥ ಸ್ವಾಮಿಯಿಂದ ಜ್ಞಾನ ಉದ್ದೀಪಗೊಂಡು ಆತ್ಮಜ್ಞಾನ ಕೋಶವನ್ನ ತಲುಪಿದ ಮೇಲೆ ಮುಂದೆ ವೆಂಕಟೇಶ್ವರ ಸ್ವಾಮಿಯ ದರ್ಶನದಿಂದ ಆನಂದಮಯವಾಗುತ್ತದೆ ಅನ್ನೋ ಪೌರಾಣಿಕ ಹಿನ್ನೆಲೆ ಇದೆ.
ಈ ದರ್ಶನಕ್ಕೆ ನಮ್ಮ ಪೂರ್ವಜರು, ಪುರಾಣಿಕರು, ರಾಜಮಹಾರಾಜರು ಹಿಂದೆ ಎಂತಹ ಉಪಾಯವನ್ನ ಮಾಡಿದ್ರು ಅಂದ್ರೆ, ಅಕಸ್ಮಾತ್ ಜನ ವರಾಹನಾಥ ಸ್ವಾಮಿ ದೇವಾಲಯಕ್ಕೆ ಹೋಗದೆ ಇಲ್ಲೇ ವೆಂಕಟೇಶ್ವರ ಸ್ವಾಮಿ ಮುಂದೆ ಬಂದು ನಿಂತ್ರೆ ಎನ್ನುವ ಕಾರಣಕ್ಕೆ ವೆಂಕಟೇಶ್ವರ ಸ್ವಾಮಿ ದೇಗುಲದ ಆರಂಭದಲ್ಲೇ ಒಂದು ಕಂಬದಲ್ಲಿ ವರಾಹನಾಥ ಸ್ವಾಮಿಯನ್ನು ಕೂಡ ಕೆತ್ತಿದ್ರು. ಇದನ್ನ ನೀವು ಕ್ಯೂನಲ್ಲಿ ಹೋಗುವಾಗ ಗಮನಿಸಬೇಕು ಅಷ್ಟೇ. ಗರುಡ ಪ್ರತಿಮೆ ಕಾಣುತ್ತಲ್ಲ, ಅದರ ಪಕ್ಕದಲ್ಲೇ ಇದೆ ಈ ಕಂಬ. ಅಕಸ್ಮಾತ್ ನೀವು ವರಾಹನಾಥ ಸ್ವಾಮಿ ದೇಗುಲಕ್ಕೆ ಹೋಗೋದಕ್ಕೂ ಆಗದೇ ಇದ್ರೆ ಇಲ್ಲೇ ಈ ಕಂಬದಲ್ಲೇ ಇರೋ ವರಾಹನಾಥ ಸ್ವಾಮಿಗೆ ಕೈ ಮುಗಿದು, ಸ್ವಾಮಿ ಅಲ್ಲಿಗೆ ಬರಲಾಗಲಿಲ್ಲ, ಮರೆತು ಬಿಟ್ಟೆ, ನನ್ನನ್ನು ಕ್ಷಮಿಸು, ನಿನ್ನ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಕೇಳ್ಕೊಂಡ್ರೂ ಸಾಕು, ಯಾತ್ರಾ ಫಲ ನಿಮಗೆ ಸಿಗುತ್ತೆ, ವೆಂಕಟೇಶ್ವರನ ಕೃಪೆ ಸಹ ಸಿಗುತ್ತೆ. ಆದ್ರೂ ಇನ್ಮುಂದೆ ಇಂಥ ತಪ್ಪನ್ನ ಮಾಡಬೇಡಿ. ಅಕಸ್ಮಾತ್ ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ಇನ್ಮುಂದೆ ವೆಂಕಟೇಶ್ವರನಿಗೂ ಮೊದಲು ವರಾಹನಾಥ ಸ್ವಾಮಿ ದರ್ಶನವನ್ನ ಮಾಡಿ. ಇನ್ನು ತಿರುಪತಿಗೆ ಹೋದಾಗ ಪಾಲಿಸಬೇಕಾದ ಎರಡನೇ ವಿಚಾರ, ನವವಿವಾಹಿತರು ಅಥವಾ ವಿವಾಹಿತರೇ ಆಗಲಿ, ನೀವು ತಿರುಪತಿಗೆ ಹೋದ್ರೆ ಒಂದು ಟ್ರಿಪ್ ಅನ್ನೋ ರೀತಿ ಖಂಡಿತ ಹೋಗಲೇಬೇಡಿ. ಈ ಪುಣ್ಯಕ್ಷೇತ್ರದ ಮಹಿಮೆಯೇ ಅಂತಹದ್ದು ಸ್ನೇಹಿತರೆ. ಇಲ್ಲಿ ಬ್ರಹ್ಮಚರ್ಯವನ್ನ ಪಾಲಿಸಲೇಬೇಕು. ಬೆಟ್ಟದ ಮೇಲೆ ಹೋದಾಗ ವಿಚಿತ್ರವಾಗಿರೋದು, ವಿಚಿತ್ರವಾದ ಬಟ್ಟೆಗಳನ್ನು ಹಾಕೋದು, ಆತ್ಮೀಯವಾಗಿ ಮೋಹಕ್ಕೊಳಗಾಗುವ ತಪ್ಪುಗಳನ್ನು ಮಾಡೋದನ್ನ ಎಂದೂ ಕೂಡ ಅನುಸರಿಸಬಾರದು ಸ್ನೇಹಿತರೆ. ನಿಮಗೊಂದು ವಿಷಯ ಗೊತ್ತಿರಲಿ, ಈ ಸ್ಥಳದ ಆಚರಣೆ ಈ ಹಿನ್ನೆಲೆ ಎಂತಹದ್ದು ಅಂದ್ರೆ, ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯೇ ಪದ್ಮಾವತಿಯನ್ನ ವಿವಾಹವಾದ ಮೇಲೆ 6 ತಿಂಗಳುಗಳ ಕಾಲ ಬೆಟ್ಟದ ಮೇಲೆ ಬಂದಿರಲಿಲ್ಲ. ಬೆಟ್ಟದ ಬುಡದಲ್ಲಿದ್ದ ಅಗಸ್ತ್ಯ ಮುನಿಗಳ ಆಶ್ರಮದಲ್ಲಿ ವಾಸವಿದ್ದ ಸಾಕ್ಷಾತ್ ಸ್ವಾಮಿಯೇ ಈ ರೀತಿ ಆಚರಣೆ ಮಾಡಿ ಈ ನಿಯಮಗಳನ್ನ ಪಾಲಿಸಿರುವಾಗ ನಾವು ನೀವೆಲ್ಲ ತಪ್ಪು ಮಾಡೋಕ್ಕಾಗುತ್ತಾ? ಹಿಂದೆ ನವವಿವಾಹಿತರು 6 ತಿಂಗಳುಗಳ ಕಾಲ ಒಟ್ಟಿಗೆ ಯಾವ ತೀರ್ಥಯಾತ್ರೆಯನ್ನು ಮಾಡಬಾರದು ಅನ್ನೋ ನಿಯಮವೇ ಇತ್ತು. ಕಾರಣ, ಮದುವೆಯಾದ ಹೊಸದರಲ್ಲಿ ಆಕರ್ಷಣೆ, ಮೋಹ ಹೆಚ್ಚಾಗಿರುತ್ತೆ. ಆಗ ತಪ್ಪುಗಳಾಗಬಾರದು. ಹೀಗಾಗಿಯೇ ವೆಂಕಟೇಶ್ವರ ಸ್ವಾಮಿ ಸಹ ಈ ನಿಯಮವನ್ನ ಪಾಲಿಸಿ ಕೆಳಗೆ ಉಳಿದಿದ್ದ 6 ತಿಂಗಳು ಸ್ಟೇ ಸ್ವಾಮಿ ಉಳಿದುಕೊಂಡಿದ್ರಲ್ಲ ಅಗಸ್ತ್ಯರ ಆಶ್ರಮ, ಆ ಮಹರ್ಷಿಗಳು ಅವರೆಂತಹ ಮಹಾಮಹಿಮರು. ಅವರೇ ಕುಟುಂಬವನ್ನ ಮೇಲೆ ಕರ್ಕೊಂಡೋಗಿರ್ಲಿಲ್ಲ, ಕೆಳಗೆ ವಾಸ ಮಾಡಿ ಮೇಲೆ ಬೆಟ್ಟ ಹತ್ತಿ ಸ್ವಾಮಿ ಸೇವೆಯನ್ನ ಮಾಡ್ತಾ ಇದ್ರು, ತಪೋ ಸಾಧನೆಯನ್ನ ಮಾಡ್ತಾ ಇದ್ರು. ಕಾರಣ, ಗೊತ್ತೋ ಗೊತ್ತಿಲ್ಲದೆಯೋ ಅಪ್ಪಿತಪ್ಪಿಯೂ ಮೋಹದ ತಪ್ಪಾಗಬಾರದು ಬೆಟ್ಟದ ಮೇಲಿದ್ದಾಗ ಅನ್ನೋದು. ಹೀಗಾಗಿ ಬೆಟ್ಟದ ಮೇಲೆ ರೂಮ್ಗಳನ್ನು ಬುಕ್ ಮಾಡಿಕೊಂಡು ಅಲ್ಲಿಗೆ ಟ್ರಿಪ್ ರೀತಿ ಹೋಗಿ ನೆಪ ಮಾತ್ರಕ್ಕೆ ದರ್ಶನವನ್ನ ಮಾಡಿಕೊಂಡು ಹಿಲ್ ಸ್ಟೇಷನ್ ಅನ್ಕೊಂಡು ರೊಮ್ಯಾಂಟಿಕ್ ಟ್ರಿಪ್ ಮಾತ್ರ ಖಂಡಿತ ಮಾಡಬೇಡಿ. ಇದೊಂದು ಘೋರ ತಪ್ಪಾಗುತ್ತೆ. ಇನ್ನು 3ನೆಯ ವಿಚಾರ, ತಿರುಮಲಕ್ಕೆ ಹೋಗಿ ಭಕ್ತಿಯಿಂದ ಶ್ರದ್ಧೆಯಿಂದ ದರ್ಶನ ಮಾಡಿ ವೆಂಕಟೇಶ್ವರನನ್ನ ನೋಡಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಅದಕ್ಕೆಂದೇ ಅಲ್ಲಿ ದಿನಾವು ಲಕ್ಷಾಂತರ ಜನ ಬರ್ತಾನೆ ಇರೋದು. ಹಾಗಂತ ದರ್ಶನಕ್ಕೋಸ್ಕರ ಕಳ್ಳದಾರಿಗಳನ್ನ ಹಿಡಿಬೇಡಿ, ಮೋಸ ಮಾಡಿ ದರ್ಶನವನ್ನ ಮಾಡಬೇಡಿ. ಇದರಿಂದ ದರ್ಶನದ ಪುಣ್ಯ ಫಲಕ್ಕಿಂತಲೂ ಅಪಾಯವಾಗೋದೇ ಹೆಚ್ಚು. ಪರಿಚಯಸ್ಥರನ್ನ, ಪ್ರಭಾವಿಗಳನ್ನ ಅಥವಾ ಏಜೆಂಟ್ಗಳನ್ನು ಹಿಡಿದುಕೊಂಡು ಸರಾಗವಾಗಿ ದರ್ಶನ ಮಾಡಿಬಿಡಬಹುದು ಅನ್ನೋ ಉಬ್ಬುತನ ಬೇಡ. ಇದರಿಂದ ಏನೂ ಪ್ರಯೋಜನವಿಲ್ಲ, ಎಷ್ಟೋ ಸಲ ಕೆಟ್ಟದ್ದೇ ಆಗಿಬಿಡುತ್ತೆ. ಭಕ್ತಿಯಿಂದ ಹೋಗಿ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ದರ್ಶನ ಮಾಡಿ ಬನ್ನಿ. ನಿಮ್ಮ ರೀತಿಯೇ ಲಕ್ಷಾಂತರ ಜನ ದರ್ಶನಕ್ಕಾಗಿ ಕಾಯ್ತಿರ್ತಾರೆ ಅಲ್ವಾ? ಬುಕ್ಕಿಂಗ್ ದಂಧೆಗಳು, ಪ್ರಭಾವಗಳಿಂದ ಜನಸಾಮಾನ್ಯ. ಆದರೆ ಭಕ್ತಿಭಾವದಲ್ಲಿ ಬರುವ ಭಕ್ತರಿಗೆ ತೊಂದರೆಯಾಗಬಾರದು ಅಲ್ವಾ? ಆ ರೀತಿ ಆದ್ರೆ ಸ್ವಾಮಿ ಗಮನಿಸದೇ ಇರ್ತಾನ? ಗಮನಿಸಿದ ಮೇಲೆ ಆ ಪುಣ್ಯಕ್ಷೇತ್ರದ ಪುಣ್ಯ ಫಲ ನಿಮಗೆ ಸಿಗುತ್ತಾ? ಇವು ನಿಮಗೆ ನೆನಪಿರಲಿ. ಇನ್ನು 4ನೇ ಪ್ರಮಾದ, ನಾವು ಬೆಟ್ಟದ ಮೇಲೆ ಮಾಡಲೇಬಾರದಂಥದ್ದು ಅಂದ್ರೆ ಸ್ನೇಹಿತರೆ, ರಾಮಾನುಜಾಚಾರ್ಯರು 2 ನಿಯಮಗಳನ್ನ ಮಾಡಿದ್ದಾರೆ. ಬೆಟ್ಟದ ಮೇಲೆ ಬರೋ ಭಕ್ತರಿಗೆ ವೆಂಕಟೇಶ್ವರ ದೇವಸ್ಥಾನದ ಸುತ್ತಲಿನ 4 ರಥಬೀದಿಗಳಿವೆಯಲ್ಲ, ಅಲ್ಲಿ ಚಪ್ಪಲಿ ಧರಿಸಿ ನಡೆಯಲೇಬಾರದು. ನಿಮಗ್ ಗೊತ್ತಾ, ಇಡೀ ಬೆಟ್ಟವೇ ಸಾಲಿಗ್ರಾಮ ಶಿಲೆ ಅನ್ನೋ ನಂಬಿಕೆ ಇದೆ. ಸಾಲಿಗ್ರಾಮವನ್ನ ವಿಷ್ಣುವಿನ ರೂಪ ಅಂತ ಆರಾಧಿಸ್ತೀವಿ ನಾವು. ಹೀಗಿದ್ದ ಮೇಲೆ ಆರಾಧನೆ ಮಾಡುವ ಶಿಲೆಯ ಮೇಲೆ ಚಪ್ಪಲಿ ಹಾಕಿ ನಡೆಯೋಕ್ಕಾಗುತ್ತಾ? ನಿಮ್ಮಲ್ಲಿ ಹಲವರಿಗೆ ಗೊತ್ತಿರೋದಿಲ್ಲ, ಅಲ್ಲಿ ಬೆಟ್ಟ ಹತ್ತುವಾಗ ಮಾರ್ಗ ಮಧ್ಯೆ ಮೊಣಕಾಲು ಪರ್ವತ ಅಂತ ಕರೆಯುವ ಜಾಗ ಒಂದಿದೆ. ಈ ಜಾಗದ ಮಹಿಮೆ ಏನು ಗೊತ್ತಾ? ಸಾಕ್ಷಾತ್ ರಾಮಾನುಜಾಚಾರ್ಯರೇ ಇಲ್ಲಿಂದ ಸೀದಾ ನಡೆಯದೆ ಮೊಣಕಾಲಿನಲ್ಲಿ ಬೆಟ್ಟ ಹತ್ತಿದ್ರಂತೆ. ಈಗಲೂ ಕೆಲವು ಜನರು ಮಂಡಿಯಲ್ಲೇ ಬೆಟ್ಟ ಹತ್ತೋರಿದ್ದಾರೆ. ಮೆಟ್ಟಿಲನ್ನು ಹತ್ತಿ ದರ್ಶನಕ್ಕೆ ಹೋಗೋರು ಈ ದೃಶ್ಯವನ್ನ ನೋಡಬಹುದು. ಏನೋ ಹರಕೆ ಇರಬಹುದು ಅನ್ಕೋತಾರೆ ನೋಡಿದವರು.
ಆದರೆ ಇದರ ನಿಜವಾದ ಹಿನ್ನೆಲೆ ರಾಮಾನುಜಾಚಾರ್ಯರು ಹೀಗೆ ಮಾಡಿದ್ದರಿಂದ ಅನ್ನೋ ವಿಚಾರ ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ. ಹೀಗಾಗಿ ನಾವು ನೀವೆಲ್ಲ ಇಷ್ಟೆಲ್ಲ ಸಾಧನೆ ಮಾಡಲಾಗದಿದ್ದರೂ ಕನಿಷ್ಠ ದೇಗುಲದ ಸುತ್ತಮುತ್ತಲಿರೋ 4 ರಥಬೀದಿಗಳಲ್ಲಾದರೂ ಚಪ್ಪಲಿ ಹಾಕಬಾರದು. ಇರು ಬೇಸಿಗೆ ವೇಳೆ ಕಾದ ಕಲ್ಲಿನ ಮೇಲೆ ನಡೆಯೋದು ಕಷ್ಟ ಅಂತ ಗೊತ್ತಿರೋದ್ರಿಂದಲೇ ಟಿಟಿಡಿ ಕೆಲವು ವ್ಯವಸ್ಥೆಗಳನ್ನು ಕೂಡ ಮಾಡಿದೆ. ಈ 4 ಬೀದಿಗಳಲ್ಲಿ ಬಿಳಿ ಬಣ್ಣ ಬಳಿದಿದೆ, ಕಾಲು ಸುಡದಿರಲಿ ಅಂತ. ಇದರ ಮೇಲೆ ನೀರು ಹಾಯಿಸ್ತಾರೆ. ಇಷ್ಟಿದ್ದರೂ ಚಪ್ಪಲಿ ಹಾಕಿ ಶೋಕಿ ಮಾಡುವ ಅನಿವಾರ್ಯತೆ ಬೇಡ ಅನಿಸುತ್ತೆ. ನಿಜವಾದ ಭಕ್ತರಿಗೆ ಇನ್ನು ರಾಮಾನುಜಾಚಾರ್ಯರು ಮಾಡಿರುವ 2ನೇ ನಿಯಮ ಅಂದ್ರೆ ಬೆಟ್ಟದ ಮೇಲೆ ಗಂಡಸರೇ ಆಗಲಿ ಹೆಂಗಸರೇ ಆಗಲಿ ಹೂವನ್ನ ಧರಿಸಬಾರದು ಅಂತ. ಬೆಟ್ಟದ ಮೇಲೆ ಸ್ವಾಮಿಯನ್ನ ಬಿಟ್ಟು ಇನ್ಯಾರು ಹೂವನ್ನ ಧರಿಸಬಾರದು. ಅಲ್ಲಿಗೆ ಬರುವ ಪ್ರತಿ ಹೂವು ಕೂಡ ಸ್ವಾಮಿಗೆ ಸಮರ್ಪಣೆ ಅನ್ನೋದು ಇದರ ಹಿನ್ನೆಲೆ. ನೀವು ಗಮನಿಸಿದರೆ ಗೊತ್ತಾಗುತ್ತೆ. ಸುಮಾರು ಎಷ್ಟೇ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೂ ಕೂಡ ದರ್ಶನವಾದ ಮೇಲೆ ಪ್ರತಿಯಾಗಿ ಪ್ರಸಾದ ಕೊಡೋ ಆಡಳಿತ ಮಂಡಳಿಗಳು ಪ್ರಸಾದದ ಜೊತೆ ಹೂವನ್ನು ಕೊಡ್ತಾರೆ. ಆದರೆ ತಿರುಮಲದಲ್ಲಿ ಮಾತ್ರ ಈ ಆಚರಣೆ ಇಲ್ಲ. ದೇವರಿಗೆ ಬಳಸಿದ್ದ ಹೂವುಗಳನ್ನು ಕೂಡ ಭಕ್ತರಿಗೆ ಕೊಡೋದಿಲ್ಲ. ಅದನ್ನು ಕೂಡ ತಿಮ್ಮಪ್ಪನ ಮೂರ್ತಿಯ ಹಿಂದೆ ಹರಿಯುವ ನೀರಿನಲ್ಲಿ ಬಿಡುತ್ತಾರೆ. ಈ ತೀರ್ಥಕ್ಷೇತ್ರಕ್ಕೆ ಇಂತಹದ್ದೊಂದು ನಿಯಮವಿದೆ ಅನ್ನೋದೇ ಬಹುತೇಕರಿಗೆ ಗೊತ್ತಿಲ್ಲ. ಹಾಗಾಗಿಯೇ ಬೆಟ್ಟದ ಮೇಲೆ ನಿಂತು ಹೂ ಮಾರ್ತಾರೆ. ಅದೇ ಹೂವನ್ನ ಖರೀದಿ ಮಾಡಿ ಜನ ಕೂಡ ಮುಟ್ಕೋತಾರೆ. ಏನು ವಿಪರ್ಯಾಸ ನೋಡಿ. ಕೊಳ್ಳುವವರಿರೋದ್ರಿಂದಾನೇ ಮಾರಾಟಗಾರರು ಸಹ ನಿಷಿದ್ಧ ಕೆಲಸಗಳನ್ನ ಮಾಡ್ತಾನೆ ಇದ್ದಾರೆ. ಹೀಗೆ ಈ 4 ತಪ್ಪುಗಳನ್ನ ಮಾಡದೆ ಪುಷ್ಕರಣಿಯಲ್ಲಿ ಒಮ್ಮೆ ಸ್ನಾನ ಮಾಡಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಮಾಡಿ ನೋಡಿ. ನಿಮ್ಮ ಬದುಕಲ್ಲಾಗುವ ಬದಲಾವಣೆಗಳು ಊಹೆಗೂ ಮೀರಿದ್ದಾಗಿರುತ್ತದೆ. ಆಶ್ಚರ್ಯಕರ ಪುಣ್ಯದ ಫಲ ನಿಮಗೆ ಲಭಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೊನೆವರೆಗೂ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.